ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 7ನೇ ಅಧ್ಯಾಯ 1ರಿಂದ 5ನೇ ವಚನವನ್ನ ನಾವು ಈ ದಿನ ಧ್ಯಾನ ಮಾಡಲಿದ್ದೇವೆ. ನಿಮ್ಮೆಲ್ಲರಿಗೂ ಶುಭ ದಿನ, ಶುಭ ಬೆಳಿಗ್ಗೆ. ನನ್ನ ಶಕ್ತಿಯನ್ನ ನಾನು ತೋರಿಸುವನಂತ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ. ಓದ್ಕೊಳ್ಳಲ್ವಾ? ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನಾನು ನೇಮಿಸಿದ್ದೇನೆ. ನೋಡು, ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. ನಾನು ನಿನಗೆ ಆಜ್ಞಾಪಿಸುವುದನ್ನೆಲ್ಲ ನೀನು ಹೇಳಬೇಕು. ಇಸ್ರಾಯೇಲರು ದೇಶದಿಂದ ಹೊರಟು ಹೋಗುವಾಗ ಅಪ್ಪಣೆ ಕೊಡಬೇಕೆಂಬುದಾಗಿ ನಿನ್ನ ಅಣ್ಣನಾದ ಆರೋನನೇ ಫರೋಹನ ಮುಂದೆ ಮಾತನಾಡಬೇಕು. ಆದರೂ ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನ ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಆಗ ನಾನು ಐಗುಪ್ತ ದೇಶವನ್ನು ಬಾಧಿಸಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನನ್ನ ಜನರಾಗಿರುವ ಇಸ್ರಾಯೇಲರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ಹೊರತರುವೆನು. ನಾನು ಐಗುಪ್ತರಿಗೆ ವಿರೋಧವಾಗಿ ಕೈ ಚಾಚಿ ಅವರ ಮಧ್ಯದಿಂದ ಇಸ್ರಾಯೇಲರನ್ನ ಹೊರತಂದಾಗ ನಾನು ಯೆಹೋವನೆಂಬವನು ಎಂಬುದಾಗಿ ತಿಳುಕೊಳ್ಳುವರು ಅಂದನು. ಸೊ ಈಗ ಇಲ್ಲಿ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ತಾನೆ. ಅಂದ್ರೆ ಇಲ್ಲಿ ದೇವರು ಮೋಶೆ ಆರೋನರನ್ನ ಅಲ್ಲಿ ತನ್ನ ಮಾತಿನ ಮೂಲಕವಾಗಿ ಬಲಪಡಿಸಿ ಹೇಳಿ ಕಳಿಸ್ತಾರೆ. ನನ್ನ ಜನರನ್ನ ನೀನು ಕಳಿಸ್ಲೇಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆದರೆ ಫರೋಹನ್ ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ಳೋದನ್ನು ಸಹ ದೇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫರೋಹನ್ ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ಳೋದು ದೇವರಿಗೆ ಗೊತ್ತಿದ್ರು ಸಹ ದೇವರು ಅವನ ಹೃದಯವನ್ನು ಯಾಕೆ ಮೃದು ಮಾಡಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದ್ರೆ ಉತ್ತರ, ದೇವರು ನಮಗೆ ಸ್ವಇಚ್ಛೆ ಹೃದಯವನ್ನ ಶಕ್ತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ದೇವರಿಗೆ ಗೊತ್ತುಂಟು ಒಬ್ಬ ಮನುಷ್ಯನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ಳೋದು, ಮೃದು ಮಾಡಿಕೊಳ್ಳೋದು. ಆದ್ರಿಂದ ದೇವರು ತನ್ನ ಶಕ್ತಿಯನ್ನು ತೋರಿಸುವುದಕ್ಕಾಗಿ ಇದನ್ನ ಮಾಡಿದ್ದಾರೆ ಎಂಬುದಾಗಿ ಸಹ ನಮಗೆ ಅರ್ಥವಾಗೋದುಂಟು. ಸೊ ಪ್ರಿಯ ದೇವರ ಮಕ್ಕಳಿಗೆ ಕೆಲವು ಸಲ ನಾವು ಹೇಳ್ತೀವಲ್ಲ, ದೇವ್ರಿಗೆ ಇದು ಗೊತ್ತಿತ್ತಲ್ಲ, ದೇವ್ರು ಇದನ್ನು ಮಾಡ್ಬೋದಾಗಿತ್ತಲ್ಲ, ದೇವ್ರಿಗೆ ಇದು ಗೊತ್ತಿತ್ತಲ್ಲ, ಅವನನ್ನ ತಪ್ಪಿಸ್ಬೋದಾಗಿತ್ತಲ್ಲ ಎಂಬುದಾಗಿ ನಮಗೆ ಪ್ರಶ್ನೆ. ಆದ್ರೆ ಒಂದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋಂಥ ವಿಷಯ, ದೇವರು ಮನುಷ್ಯರಾದ ನಮ್ಮನ್ನ ಸೃಷ್ಟಿ ಮಾಡಿದಾಗ ನಮಗೆ ಫ್ರೀ ವಿಲ್ ಅನ್ನೋದನ್ನ ಸೃಷ್ಟಿ ಮಾಡಿಬಿಟ್ರು. ಅಂದ್ರೆ ಮನುಷ್ಯ ಆರಿಸಿಕೊಳ್ಳುವಂತ ಒಂದು ಸ್ವಇಚ್ಛೆಯನ್ನ, ಶಕ್ತಿಯನ್ನ ದೇವರು ಮನುಷ್ಯನ್ ಕೊಟ್ರು. ಹೀಗಾಗಿ ಅದನ್ನ ದೇವರು ಪುಷ್ ಮಾಡೋದಿಲ್ಲ, ದೇವರು ಅದನ್ನ ದಾಟಿ ಮುಂದೆ ಹೋಗೋದಿಲ್ಲ. ಮನುಷ್ಯನ್ ತಾನು ಏನ್ ಮಾಡ್ಬೇಕು, ತಾನು ಆರಿಸ್ಕೊಳ್ಬೇಕು. ಇದು ಚೆನ್ನಾಗಿ ನಿಮ್ಗೆ ಅರ್ಥ ಮಾಡ್ಕೊಂಡು, ದೇವ್ರಿಗೆ ಗೊತ್ತಿತ್ತಲ್ಲ, ದೇವ್ರು ತಪ್ಪಿಸ್ಬೋದಾಗಿತ್ತಲ್ಲ ಎಂಬುದಾಗಿ ನಾವು ಹೇಳಿದ್ರು ಸಹ ಇಲ್ಲಿ ಉತ್ತರ ಏನಂದ್ರೆ, ಈತನಿಗೆ ಗೊತ್ತಲ್ಲ, ಈತನ ಜ್ಞಾನ ಉಪಯೋಗಿಸ್ಬೋದಾಗಿತ್ತಲ್ಲ ಅನ್ನೋದು ಇನ್ನೊಂದು ಮಾತಾಗಿರ್ತದೆ. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ತಪ್ಪನ್ನ ದೇವ್ರ ಮೇಲೆ ಹೊರಿಸ್ಬೇಡ್ರಿ. ಬದಲಾಗಿ ನಮಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ. ಹೀಗಾಗಿ ಆ ಜ್ಞಾನದ ಹೃದಯದಿಂದ ನಾವು ನಡೆದುಕೊಳ್ಳೋದಕ್ಕೆ ನಾವು ತೀರ್ಮಾನ ಮಾಡೋರಾಗಿರ್ಬೇಕು. ಸೊ ಕೆಲವರು ಏನ್ ಮಾಡ್ತಾರೆ, ದೇವರನ್ನ ನಂಬೋದಿಲ್ಲ, ಕೆಲವರು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಿಲ್ಲ, ಕೆಲವರು ಚರ್ಚಿಗೆ ಬರೋದಿಲ್ಲ. ಹೀಗೆ ನಾವು ಕೆಲವು ಸಲ ಏನ್ ಮಾಡ್ತೀವಿ, ಅಥವಾ ಕೆಲವು ಅಪಘಾತಗಳು ಉಂಟಾಗ್ತದೆ. ಯಾಕೆ ದೇವರು ತಪ್ಪಿಸಿಲ್ಲ? ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಸ್ವಇಚ್ಛೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ದೇವರು ಮೋಶೆ ಆರೋನರಿಗೆ ಹೇಳ್ತಾರೆ, ನನ್ನ ಜನರನ್ನ ನೀವು ಬಿಡುಗಡೆ ಮಾಡಬೇಕು, ನಾನೇ ಹೇಳಿದ್ದೀನಿ. ಆದ್ರೆ ಇಲ್ಲಿ ಫರೋಹನ ಹೃದಯ ಕಠಿಣ ಆಗೋದನ್ನ ದೇವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವನ ಹೃದಯವನ್ನ ಮೃದು ಮಾಡಿ ಈಸಿಯಾಗಿ ದೇವರು ಇಸ್ರಾಯೇಲರನ್ನ ಹೊರಗಡೆ ಕಳಿಸ್ಬೋದಾಗಿತ್ತಲ್ಲ ಅಂತಂದ್ರೆ, ಹಾಗಾದ್ರೆ ಫರೋಹ ಹೃದಯನ ಕಠಿಣ ಮಾಡ್ಕೊಳ್ಳದೆ ಹೋಗಿದ್ರೆ ಅಲ್ಲಿ ದೇವರು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಮಾಡಿ ತನ್ನ ಶಕ್ತಿಯನ್ನು ತೋರ್ಸಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತ ಒಂದು ಮೆಸೇಜ್, ಒಂದು ಪಾಠ ಏನಂದ್ರೆ, ಎಲ್ಲದಕ್ಕಿಂತಲೂ ಸರ್ವಶಕ್ತನಾದ ದೇವರು ದೊಡ್ಡವರು. ಮಾನವ ಕುಲದಲ್ಲಿ ಯಾರೂ ದೊಡ್ಡವರಲ್ಲ. ಎಂಥವರೇ ಇರ್ಬೋದು, ಎಂಥ ಪೊಸಿಷನ್ ಅಲ್ಲಿ ಇರ್ಬೋದು, ದೇವರ ಮುಂದೆ ಅವರು ಜಸ್ಟ್ ಉಸಿರು ಮಣ್ಣಾಗಿದ್ದಾರೆ ಅಂತ ತಿಳಿದುಕೊಂಡು ನೀನು ದೇವರ ಮಾತು ದೊಡ್ಡದು, ದೇವರು ದೊಡ್ಡವರು ಎಂಬುದಾಗಿ ತಿಳ್ಕೊಳ್ಳೋರಾಗಿರ್ಬೇಕು. ಆ ರೀತಿಯೇ ದೇವರು ನಿನ್ನನ್ನ ನಡೆಸಲಿ. ಆ ರೀತಿ ತಿಳ್ಕೊಳ್ಳುವ ಹಾಗೆ ದೇವರು ನಮಗೆ ಕೃಪೆ ಕೊಡ್ಲಿ. ಆಮೇಲೆ ಪ್ರಾರ್ಥನೆ ಮಾಡಲ್ವಾ?
ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಹೌದಪ್ಪ, ಅನೇಕ ವೇಳೆ ನಾವು ಮನುಷ್ಯರ ಕುರಿತು ಮಾತಾಡ್ತೀವಿ. ಸನ್ನಿವೇಶ ದೊಡ್ಡದು, ಮನುಷ್ಯರು ದೊಡ್ಡವರು, ಅಧಿಕಾರಿಗಳು ದೊಡ್ಡವರು ಎಂಬುದಾಗಿ ನಾವು ಮಾತಾಡ್ತೀವಿ. ಹೌದು, ಅವರಿಗೆ ಗೌರವ ಇದ್ರೂ ಸಹ ನಿನ್ನ ಮುಂದೆ ಅವರು ದೊಡ್ಡವರಲ್ಲ. ನೀವು ದೊಡ್ಡವರು, ನಿನ್ನ ಮಾತು ದೊಡ್ಡದು. ಆದ್ರಿಂದ ತಂದೆಯಾದ ದೇವರೇ, ಪ್ರತಿಯೊಂದು ಈ ಮೆಸೇಜನ್ನು ಕೇಳಿಸ್ಕೊಳ್ತಾ ಇರುವಂಥ ಒಬ್ಬೊಬ್ಬರು ನಿನ್ನ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಿಕ್ಕೆ ಎಲ್ಲರಿಗೂ ನೀವು ಕೃಪೆ ಕೊಡಪ್ಪ. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ.
ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ನೀಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ